ವಿಧಾನಸೌಧದ ಎದುರು ಇವತ್ತು ಗಜಪಡೆ ದರ್ಬಾರ್ ಮಾಡಿದ್ವು. ಶಕ್ತಿಸೌಧದ ಬಳಿ ಬಂದವರಿಗೆ ದಸರಾ ಕಂಡಂತಹ ಅನುಭವ ಆಗಿತ್ತು. ಯಾಕೆ ಅಂತ ಬನ್ನಿ ನೋಡೋಣ. ಶಕ್ತಿಸೌಧ ವಿಧಾನಸೌಧದಲ್ಲಿ ಆನೆಗಳ ಕಾರುವಾರು ಕಂಡುಬಂತು. ನೆರೆ ರಾಜ್ಯ ಆಂಧ್ರಪ್ರದೇಶದಲ್ಲಿ ಕಾಡಾನೆ ಉಪಟಳ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ರಾಜ್ಯದಿಂದ 6 ಆನೆಗಳನ್ನು ಹಸ್ತಾಂತರಿಸಲಾಗುತ್ತಿದೆ. ಇದರ ಭಾಗವಾಗಿ ಇವತ್ತು ರಾಜ್ಯದ ಕುಮ್ಕಿ ಆನೆಗಳನ್ನು ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಅವರಿಗೆ ಇಂದು ವಿಧಾನಸೌಧ ಮುಂಭಾಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಸ್ತಾಂತರ ಮಾಡಿದರು. ಗಜಪಡೆಗೆ ನಟ ಹಾಗೂ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಪೂಜೆ ಸಲ್ಲಿಸಿದರು. ಬಳಿಕ ಕನ್ನಡದಲ್ಲೇ ಮಾತನಾಡಿದ ಪವನ್ ಕಲ್ಯಾಣ್ ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರಿಗೆ ಧನ್ಯವಾದ ತಿಳಿಸಿದರು. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸಋಷಿಗಳ ಬೆಳೆ. ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ, ಈ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ ನಮಸ್ಕರಿಸುತ್ತಿದ್ದೇನೆ. ಎ ವಿಷನ್ ವಾಸ್ ಬಾರ್ನ್, a bold and a sincere resolve between Karnataka and Andhra Pradesh. ಕಾಡಾನೆಗಳನ್ನ ಸೆರೆಗೆ ಬಳಸುವ ತರಬೇತಿ ಹೊಂದಿರುವ ಆನೆಗಳನ್ನ ಕುಮ್ಕಿ ಆನೆ ಎನ್ನಲಾಗುತ್ತೆ. ಸಕ್ಕರೆ ಬೈಲು ಹಾಗೂ ದುಬಾರೆ ಆನೆ ಶಿಬಿರದಿಂದ ಒಟ್ಟು 4 ಆನೆಗಳನ್ನ ಆಂಧ್ರಗೆ ನೀಡಲಾಗಿದೆ. ಉಳಿದ 2 ಆನೆಗಳು ಮುಂದೆ ನೀಡಲಾಗುತ್ತೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ರಾಜ್ಯಕ್ಕೆ ಪವನ್ ಕಲ್ಯಾಣ್ ಬಂದು ವಿನಂತಿ ಮಾಡಿದರು. ಹೀಗಾಗಿ ಅದಕ್ಕೆ ಆನೆಗಳನ್ನ ಕೊಡುತ್ತಿದ್ದೇವೆ. ನಮ್ಮಲ್ಲಿ ಅಗತ್ಯಕ್ಕಿಂತ ಹೆಚ್ಚು ತರಬೇತಿ ಪಡೆದ ಆನೆ ಇದು, ಯಾರು ತಪ್ಪು ತಿಳಿಯಬೇಕಾಗಿಲ್ಲ ಅಂತ ಸಿಎಂ ಹೇಳಿದರು. ಕರ್ನಾಟಕದಲ್ಲಿ ನಾವು ಟ್ರೈನಿಂಗ್ ಪಡೆದಿರ್ತಕ್ಕಂಥ ಆನೆಗಳನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಒಂದೇನೂ ಕೂಡ ಕೊಟ್ಟಿದ್ದೀವಿ, ಆನೆಗಳನ್ನ ಈಗಲೂ ಕೂಡ ಕೊಡ್ತಾ ಇದ್ದೀವಿ. ಯಾರು ತಪ್ಪು ತಿಳ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ. ಅಂತೂ ರಾಜ್ಯದ ಆನೆಗಳು ನೆರೆ ರಾಜ್ಯದಲ್ಲಿ ಕಾಡಾನೆಗಳ ಬೇಟೆಗೆ ತೆರಳುತ್ತಿವೆ. ಈರಣ್ಣ ಬಸವ, ಟಿವಿ9 ಬೆಂಗಳೂರು.